ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದೃಷ್ಟಿ ಬೊಂಬೆ ತರ ಹಾಗೆ ನಿಂತಿದ್ದೀರಾ ಆಫೀಸರ್? ಅಫ್ಕೋರ್ಸ್, ಹೀಗೆ ಕಣ್ಬಿಟ್ಟು ನೋಡಿದ್ರೆ ನಿನಗೆ ದೃಷ್ಟಿ ಹಾಗೆ ಆಗತ್ತೆ. ಯಾಕೆ ಅಂದ್ರೆ ನೀನು ಕರ್ಪೂರದ ಬೊಂಬೆ ಆಗಿದ್ಯಾ. ಏನಂದ್ರಿ? ಅದೇ, ನೀನು ರಂಗೋಲಿನ ನೆಲದ ಮೇಲೆ ಹಾಕದೆ ನಿನ್ನ ಕೆನ್ನೆಗೂ ಕೂಡ ಹಾಕೊಂಡು ಬೆದರು ಬೊಂಬೆ ಹಾಕಿ ಕಾಣಿಸ್ತಿದ್ಯಾ ಅಂತಂದೆ. ಬಣ್ಣ ಮೆತ್ಕೊಂಡಿದ್ಯಾ? ಇಲ್ಲ. ಇಲ್ಲಿ? ಆ ಕಡೆ ಅಲ್ಲ, ಈ ಕಡೆ. ಈ ಕಡೆ ಎಲ್ಲಿ? ಈ ಕಡೆನಾ? ಹಾ ಅಲ್ಲೇ. ಹೋಯ್ತಾ ಆಫೀಸರ್? ಆಫೀಸರ್, ಹಾಗ್ ನಗೋದ್ ಬಿಟ್ಟು ಎಲ್ ಮೆತ್ಕೊಂಡಿದ್ಯೋ ಬಂದ್ ಒರೆಸ್ಬೋದಲ್ಲ? ನಾನಾ? ನೀವಲ್ದಿದ್ರೆ ನಿಮ್ ಹೆಡ್ ಕಾನ್ಸ್ಟೇಬಲ್ನ ಕರೆದು ಕ್ಲೀನ್ ಮಾಡು ಅಂತೀರಾ? ನನ್ ಮುಂದೆ ಇರೋದು ಬಣ್ಣ ಮೆತ್ಕೊಂಡಿದೆ ಅಂದಿದ್ದು ನೀವೇ ಅಲ್ವಾ? ಬನ್ನಿ, ಬಂದು ನೀವೇ ಕ್ಲೀನ್ ಮಾಡಿ. ಇದನ್ನ ಜನ ನೋಡಿ ನಕ್ರೆ ಒಂದ್ ಹುಡುಗಿ ಮರ್ಯಾದೆ ಹೋಗೋಕೆ ನೀವೇ ಕಾರಣ ಆಗ್ತೀರಾ. ಅಷ್ಟು ದೊಡ್ಡ ಡೈಲಾಗ್ ಎಲ್ಲ ಹೇಳ್ಬೇಡ, ಒರೆಸ್ತೀನಿರು. ಓಯ್, ನಾನಿನ್ನೂ ಒರ್ಸೇ ಇಲ್ಲ, ನೀನಾಗ್ಲೇ ನುಲಿತಾ ಇದೆಯಲ್ಲ, ಯಾಕೆ? ಕಚ್ಚುಗುಳಿ ಕೊಟ್ಟಾಗ ಆಗ್ತಾ ಇದೆ ಆಫೀಸರ್. ಇದು ಕೂಡ ಆಗ್ತಿದ್ಯಾ? ನೀನ್ ಕಣ್ಮುಚ್ಕೋ. ಏನಕ್ಕೆ? ಕಣ್ಬಿಟ್ಕೊಂಡು ನೋಡಿದ್ರೆ ನನಗೆ ಕಷ್ಟ ಆಗ್ತಿದೆ.
ಶೌರ್ಯ, ಏನ್ ಮಾಡ್ತಿದ್ಯಾ? ರಂಗೋಲಿ ಬಣ್ಣ. ನಿನ್ನನ್ನ ಮುಳುಗ್ಸೋದಿಕ್ಕೆ ಬಣ್ಣ ಹಾಕಿದಾಳೆ. ನಾನು ಕಲ್ಯಾಣಿ ಕೆನ್ನೆ ಮೇಲೆ ಸೊಳ್ಳೆ ಇದ್ಯಾ? ಎಳ್ದು ಒಂದು ಬಾರ್ಸಿದ್ರೆ ಸಂತೋಷ ಪಡ್ತೀನಿ ಹೊರತು ನಿಧಾನವಾಗಿ ಮುಟ್ತಾ ಬೀದಿಲ್ ಹೋಗೋರೆಲ್ಲ ನೋಡೋ ಹಾಗೆ ಸರ್ಸ ಆಡೋದನ್ನ ನೋಡಿದ್ರೆ ನನ್ಗೆ ಉರಿತಾ ಇದೆ ಕಣೋ. ನೀನ್ ತಪ್ಪು ತಿಳ್ಕೊತಾ ಇದೀಯಮ್ಮ. ಕಲ್ಯಾಣಿ ಕೆನ್ನೆಗೆ ಬಣ್ಣ ಮೆತ್ಕೊಂಡಿತ್ತು, ಒರೆಸ್ತಾ ಇದ್ದೆ. ನಮ್ ಮುಖಕ್ಕೆ ಮಸಿ ಬಳ್ದು ಮ್ಯಾನೇಜ್ ಮಾಡೋ ಅಂಥವ್ರವ್ರು. ಬಣ್ಣ ಅಂಟ್ಕೊಂಡಿದೆ ಅಂತ ನೀನ್ ಚಿಂತೆ ಮಾಡೋ ಅಗತ್ಯ ಇಲ್ಲ. ಒಳಗ್ ಹೋಗು. ನೀನೇನಮ್ಮ ಪುಸ್ತಕದಲ್ಲಿರೋ ಕತೆಗಳನ್ನ ಓದೋದಕ್ಕೆ ಸಮಯ ಸಿಗಲ್ಲ ಅಂತ ಕಣ್ಣಾರೆ ನೋಡೋದಿಕ್ಕೆ ಹೊರಗೆ ಬಂದಿದ್ಯಾ? ನನ್ನ ಮಗಳ ಸಂತೋಷನೇ ಮುಖ್ಯ ಅಂತ ತಾಯಿಯಾಗಿ ನಾನು ನೋಡ್ತೀನಿ. ಆದ್ರೆ ನಿನ್ನ ಮಗನ ಸಂತೋಷ ನಿನಗೆ ಮುಖ್ಯ ಅಲ್ಲ ಅಂತ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ. ಸೂಪರ್ ಡೈಲಾಗ್ ಅಲ್ವಾ? ಹೊಡಿ ಅಂದ್ರೆ ಕ್ಲಾಪ್ಸ್ ಹೊಡಿತೀನಿ. ಆದ್ರೆ ನೀವ್ ಹಾಕೋ ವೇಷ ನಾಟಕ ನನ್ನ ಮಗನ ಗೊತ್ತಾಗಿದ್ದಿನ ನನ್ನ ಮಗ ಲಾಟಿ ಮುರಿದು ಹೋಗೋವರೆಗೂ ಹೊಡಿತಾನೆ. ಕಾಯ್ತಾ ಇರಿ. ಅವಾಗಿಂದ ನೋಡ್ತಾನೆ ಇದ್ದೀನಿ, ನಿಮ್ಗಿಷ್ಟ ಬಂದಾಗ ಮಾತಾಡ್ತಾ ಇದ್ದೀರಲ್ಲ ಅತ್ತೆ. ಯಾಕ ನಿನ್ ಅನುಪಮ ಅಮ್ಮ ನಿನ್ನ ಸುಖವಾಗಿರೋದನ್ನ ನೋಡ್ಬೇಕು ಅನ್ಕೊಂಡಿದ್ದಾಳಲ್ಲ, ಅದು ಕನ್ಸಲ್ಲೂ ನಡೆಯಲ್ಲ ಅಂತ ಹೇಳ್ತಾ ಇದ್ದೀನಿ. ಹೇಗೆ ಅಂತಿದ್ಯಾ? ನಿಮ್ ವಾರೆ ನೋಡೋದ ಅರ್ಥ ಅದೇ ಅಲ್ವಾ? ನನ್ನ ಮಗನ್ನ ನಿಮ್ಮ ಮಾಯೆ ಮಾತುಗಳಿಂದ ಕೈಗೊಂಬೆ ಮಾಡ್ಕೊಂಡು DNA ರಿಪೋರ್ಟ್ಸ್ನ ನೋಡ್ದೇನೆ ಹರ್ದ ಹಾಕೋ ಹಾಗೆ ಮಾಡಿದ್ರಲ್ಲ. ಅದೇನು ಅಂದ್ರೆ 6 ಚೂರ್ ಜಾಸ್ತಿನೇ. ನೀವು 3 ಚೂರ್ ಆಟ ಆಡಿ ಶೌರ್ಯ ಮೋಸ ಹೋಗೋ ಹಾಗೆ ಮಾಡಿ ನಿಮ್ಮಿಬ್ರ ಆಟನ ಮುಗಿಸೋದಿಕ್ಕೆ ಚೂರನ್ನ ಅಂಟಿಸ್ಕೊಂಡ್ ಬಂದಿದ್ದೀನಿ. ಅದು ಇದೆ. ಈಗೇನ್ ಮಾಡ್ಬೇಕು ಅನ್ಕೋತಿದ್ಯಾ ದಮಯಂತಿ? ಅಬ್ಬಾ ಅನುಪಮ, ನೀನು ಭಯ ಪಟ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಗೊತ್ತಾ ನನ್ಗೆ? ಕೇಳ್ತಿದ್ಯಾ ಅಂತ ಹೇಳ್ತಿದ್ದೀನಿ. ಹಾಸ್ಪಿಟಲ್ಗೆ ತಗೊಂಡು ಹೋಗಿ ಇದರಲ್ಲಿ ಏನ್ ಬರ್ದಿದೆ ಅಂತ ಕೇಳ್ತೀನಿ. ಇನ್ನೊಂದು ಕಾಪಿ ಕೊಡಿ ಅಂತ ಕೂಡ ಕೇಳ್ತೀನಿ. ಆವಾಗ ನಿಮಗಿದೆ ಮಾರಿ ಹಬ್ಬ. ನೀವು ಹೀರೋಯಿನ್ ಫ್ರೆಂಡ್ ರೋಲ್ಗೋಸ್ಕರ ಬಂದಿದ್ದೀವಿ. ಹೆಸರು ಸಂಪದ. ಸರಿ, ಚೆಕ್ ಮಾಡಿ ಬರ್ತೀನಿ. ತುಂಬ ದೊಡ್ಡ ಸಿನಿಮಾ ಅಂತೆ ಸ್ಯಾಮ್. ಇದು ಸಿಕ್ಕಿರೋದೇ ನಮ್ಮ ಲಕ್. ಹೀರೋಯಿನ್ ಆಗಿ ಅನ್ಕೊಂಡೆ, ಆದ್ರೆ ಫ್ರೆಂಡ್ ಕ್ಯಾರೆಕ್ಟರ್. ಇದಕ್ಕೆ ತುಂಬ ಪೈಪೋಟಿ ಇದೆ ಗೊತ್ತಾ? ಒಂದ್ಸಲ ಇಂಥ ರೋಲ್ ಮಾಡಿದ್ರೆ ಮತ್ತೆ ಮತ್ತೆ ಇಂಥ ರೋಲೇ ಮಾಡ್ಬೇಕಾಗತ್ತೆ ಸಿದ್ದು. ಹಾಗೇನೂ ಇರಲ್ಲ ಸ್ಯಾಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಮೇಡಮ್ ಬಂದ್ರೆ ಎದ್ದು ನಿಂತ್ಕೋಬೇಕು, ಗೊತ್ತಾಗಲ್ವಾ? ಅವ್ರ ಕೋಪ ಬಂದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ನೋಡಿದ್ಯಾ ಅವಳು ಕೊಡೋ ಬಿಲ್ಡಪ್? ಒಂದು ಟೈಮಲ್ಲಿ ಬೆಂಗಳೂರಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿದ್ಲು. ನಾನು ಗಾಂಧಿನಗರಕ್ಕೆ ಡಿಸ್ಕಷನ್ಗೆ ಹೋದಾಗ ನೋಡಿದ್ದೆ. ಹೆಸರು ಜಯನಗರ ಜಾನಕಿ. ಒಬ್ಬ ಮೀಡಿಯೇಟರ್ನ ಹಿಡಿದ್ಲು. ಮುಂಬೈಯಲ್ಲಿ 3 ವಾರ ಇದ್ದು ಜೋ ಅಂತ ಹೆಸರು ಬದಲಾಯಿಸ್ಕೊಂಡ್ಲು. ಬಾರ್ನ್ ಮುಂಬೈ ಅಂತ ಹೇಳ್ಕೊತಾಳೆ. ಇವಾಗ ಕನ್ನಡದಲ್ಲಿ ಸೂಪರ್ ಸ್ಟಾರ್. ಒಂದು ಸಿನಿಮಾ ಹಿಟ್ ಆಯಿತು. ಇವಾಗ ಪ್ರೊಡ್ಯೂಸರ್ಸ್ ಎಲ್ಲ ಕ್ಯೂ ನಿಂತಿದ್ದಾರೆ ಅವಳ ಡೇಟ್ಸ್ಗೋಸ್ಕರ. ಎಲ್ರಿಗೂ ಅಂತ ಅದೃಷ್ಟ ಬರಲ್ಲ ಅಲ್ವಾ ಸಿದ್ದು?
ಎಲ್ರಿಗೂ ಬರುತ್ತೆ ಸ್ಯಾಮ್, ಆದರೆ ವೆಯ್ಟ್ ಮಾಡಬೇಕು. ಬರೋ ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು. ನಿಮ್ಗೆ ಈ ಕಾಸ್ಟ್ಯೂಮ್ ಯಾರು ಕೊಟ್ಟಿದ್ದು? ನಾರ್ಮಲ್ ಆಗಿ ಬಂದಿದ್ದೀವಿ. ಕಾಸ್ಟ್ಯೂಮರ್ ಹತ್ರ ಹೋಗಿ ಲಂಗ ದಾವಣಿ ಕೊಡ್ತಾರೆ, ಅದನ್ನ ಹಾಕೊಂಬನ್ನಿ. ಅಷ್ಟಕ್ಕೂ ಸೀನ್ ಏನು? ಮೇಡಮ್ ಹುಡ್ದಾಗಿಂದ ರಿಚ್, ಇವರು ಮಿಡಲ್ ಕ್ಲಾಸ್. ಮೇಡಮ್ ಬರ್ತಿರ್ತಾರೆ, ಇವ್ರು ಎದುರಿಗೆ ಹೋಗ್ಬಿಡ್ತಾರೆ. ಮೇಡಮ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಬೇಗ ಹೋಗಿ ಡೈರೆಕ್ಟರ್ ಬರೋದ್ರೊಳಗೆ ರಿಹರ್ಸಲ್ ಮಾಡಬೇಕು. ನಡಿ ಸ್ಯಾಮ್. ಮೇಡಮ್, ಸೀನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಓಕೆ ಓಕೆ. ಏನ್ ಮೇಡಮ್? ಹಳ್ಳಿಯೊಳಗಿರೋ ನೀನು ನಾನು ಹೋಗ್ಬೇಕಾದ್ರೆ ನನ್ನ ಎದುರಿಗೆ ಬಂದ್ರೆ ರಿಯಾಕ್ಷನ್ ಹೀಗೆ ಇರುತ್ತೆ. ವಾವ್ ವಾವ್, ವಾಟ್ ಅ ಪರ್ಫಾರ್ಮೆನ್ಸ್, ರಿಯಲಿ ಫ್ಯಾಂಟಾಸ್ಟಿಕ್. ನೀವು ಹೋಗಿ ರೆಸ್ಟ್ ತಗೊಳ್ಳಿ, ನಾನು ಡೈರೆಕ್ಟರ್ ಬಂದ ತಕ್ಷಣ ಕರಿತೀನಿ. ಓಕೆ. ಹಲೋ, ಹೀಗೆ ಹೊಡಿತೀರಾ ಅಂತ ಮೊದಲೇ ಹೇಳ್ಬೇಕಲ್ವಾ? ಅದು ಮೇಡಮ್ ರಿಹರ್ಸಲ್ ಅಲ್ಲಿ ಇಂಪ್ರೂವೈಸ್ ಮಾಡ್ಬಿಟ್ರು. ಅದು ನಾವೇನು ಹೇಳಕ್ಕಾಗಲ್ಲ ಸರ್. ನೀವೇನಾದ್ರೂ ಇದ್ರೆ ಮ್ಯಾನೇಜರ್ ಹತ್ರ ಮಾತಾಡ್ಕೊಳ್ಳಿ. ಅರೆ, ಸ್ಯಾಮ್, ನೆನ್ನೆ ಶೌರ್ಯನಿಗೆ ರಿಪೋರ್ಟ್ ಕೊಟ್ಟು ನರ್ಸ್ ಎಲ್ಲಿದ್ದಾಳೆ? ಖಂಡಿತ ಈ ರಿಪೋರ್ಟ್ನ ಆ ನರ್ಸ್ ನೋಡಿರ್ತಾಳೆ. ಕೇಳಿ ತಿಳ್ಕೊತೀನಿ, ಇಲ್ಲ ಅಂದರೆ ರಿಪೋರ್ಟ್ ತೋರಿಸಿ ತಿಳ್ಕೊತೀನಿ. ಅಮ್ಮಯ್ಯ, ಕಾಣಿಸಿದ್ಲು. 100 ವರ್ಷ ಆಯಸ್ಸು. ಹೇಗಾದ್ರೂ ಈ ರಾಕ್ಷಸಿ ಅತ್ತೆಗೆ ರಿಪೋರ್ಟಲ್ಲಿ ಏನಿದೆ ಅನ್ನೋದು ಗೊತ್ತಾಗಬಾರ್ದು. ಮಿಸ್ ಆಗಿ ಸಿದ್ದು ಮಗು ಅಂತ ರಿಪೋರ್ಟಲ್ಲಿದ್ರೆ ಕಂದನ್ನ ದೂರ ಮಾಡ್ತಾರೆ. ಇಲ್ಲೋಡಮ್ಮ, ನಿನ್ಗೋಸ್ಕರನೇ ಹುಡುಕ್ತಾ ಇದ್ದೆ. ಯಾಕೆ ಮೇಡಮ್? ತಗೋ ಇದನ್ನ ಇಟ್ಕೋ, ಹೇಳ್ತೀನಿ. ದುಡ್ಡು ಯಾಕೆ ಕೊಡ್ತಾ ಇದ್ದೀರಾ? ಯಾರಾದ್ರೂ ನೋಡಿದ್ರೆ ನನ್ನ ಕೆಲಸನೇ ಹೋಗುತ್ತೆ. ನಿನ್ ಹತ್ರ ಸಾಲ ತಗೊಂಡಿದ್ದೆ ಅಂತ ಹೇಳ್ತೀನಿ ಬಿಡು, ತಲೆ ಕೆಡಿಸ್ಕೋಬೇಡ. ಇಷ್ಟಕ್ಕೂ ನಿಮ್ಗೇನ್ ಬೇಕು? ನಿನ್ ಬಾಯಿಂದ ಶುಭವಾರ್ತೆ. ಮೊನ್ನೆ ನನ್ನ ಮಗ ಶೌರ್ಯನ್ಗೆ ರಿಪೋರ್ಟ್ಸ್ ಕೊಟ್ಟೆ ಅಲ್ವಾ? ಹೌದು. ಅದನ್ನ ನೀನ್ ಓದಿದ್ದ? ಅದ್ರಲ್ಲಿ ಏನಿತ್ತು? DNA ಅನ್ನೋದು ಹೈಲಿ ಕಾನ್ಫಿಡೆನ್ಷಿಯಲ್ ಮ್ಯಾಟ್ರ್ ಮೇಡಮ್. ನಾವು ನೋಡಬಾರ್ದು. ನಾನು ನೋಡ್ಲೂ ಇಲ್ಲ. ಹಾಗಾದ್ರೆ ಇವಾಗ ನೋಡಿ ಹೇಳ್ತೀಯಾ? ಓದಮ್ಮ, ಅದರಲ್ಲಿ ಮೋಕ್ಷ ಯಾರ ಮಗ ಅಂತಿದೆ ಅಂತ ಹೇಳು. ಸರಿ. ಹಲೋ, ಸಾರಿ.
ತಗೊಂಡು ಓಡ್ ಹೋಗೋಣ ಅನ್ಕೊಂಡ, ಹರ್ದಾಕೋಣ ಅನ್ಕೊಂಡ. ಇವಳು ನಮ್ಮನೆ ಹುಡುಗಿನೇ, ಅದೇ ಮೊನ್ನೆ ಬಂದಿದ್ಲಲ್ಲ ಕಲ್ಯಾಣಿ. ನೀನು ಓದಮ್ಮ. ಇನ್ಯಾಕೆ ಆ ಬುರ್ಕಾ ತೆಗೆದು ನಿನ್ನ ಕಿವಿಯಾರ ಕೇಳಿಸ್ಕೊ, ಅವನು ಯಾರ ಮಗ ಅಂತ. ಅತ್ತೆ, ಮಗು ಹೆಸರು ಮೋಕ್ಷ, ತಾಯಿ ಹೆಸರು ಸಂಪದ, ತಂದೆ ಹೆಸರು ಎಸ್. ಆ ಅಕ್ಷರನೇ ಹೊರಗ್ ಕಕ್ಕು ಅಂತಿರೋದು. ಎಸ್ ಎಸ್ ಅಂತ ಅಲ್ಲೇ ಕಚ್ಕೊಂಡಿದ್ಯಲ್ಲ. ಇದರಲ್ಲಿ ತಂದೆ ಹೆಸರು ಸರಿಯಾಗಿ ಕಾಣಿಸ್ತಿಲ್ಲ ಮೇಡಮ್. ಇಲ್ಲ ಅಂತಂದ್ರೆ ಏನು? ನೀವ್ ಕೊಟ್ಟಿದ್ದೆ ತಾನೇ, ನೀವೇ ತಾನೇ ಬರ್ದಿರ್ತೀರಾ ತಂದೆ ಹೆಸರನ್ನ. ಬರ್ದಿರ್ತಾರೆ ಮೇಡಮ್, ಆದ್ರೆ ಹರಿದಿರೋ ಪೇಪರ್ನ ಅಣಿಸಿರೋ ಹಾಗಿದೆ, ಹೆಸರು ಮಿಸ್ ಆಗಿದೆ. ಸರಿಯಾಗಿ ನೋಡಮ್ಮ, ಕಳ್ದು ಹೋಗಿರೋದು ಸಣ್ಣ ಪೀಸ್ ಅಲ್ವಾ? ಅದರಲ್ಲೇ ಹೆಸರಿದೆ ಮೇಡಮ್, ಇದರಲ್ಲಿ ಎಸ್ ಅಂತ ಮಾತ್ರ ಇದೆ. ಏನಂದೆ? ಎಸ್ ಅಂತಿದೆ ಅಂತ ಅಂದೆ ಅಲ್ವಾ? ಹೌದು ಮೇಡಮ್. ದೇವ್ರು ನನ್ನ ಕಡೆನೇ ಇದ್ದಾನೆ. ನನ್ನ ಅನುಮಾನನೇ ನಿಜ ಆಯ್ತು. ಮೋಕ್ಷ ಸಿದ್ದು ಮಗನೇ. ಈಗಲೇ ಹೋಗಿ ಅವನ್ನ ಮನೆಯಿಂದ ಆಚೆ ಹಾಕ್ಬೇಕು. ನಿಂತ್ಕೊಳ್ಳಿ ಅತ್ತೆ. ಏನು? ಸಿದ್ದು ಮಗು ಅಂತ ನಿಮಗ್ ನೀವೇ ಸರ್ಟಿಫಿಕೇಟ್ ಕೊಟ್ಕೋತೀರಾ? ನಾನೆಲ್ಲಿ ಕೊಡ್ತಾ ಇದ್ದೀನಿ? ಎಸ್ ಅಂತ ಇದೆ ಅಲ್ವಾ? ಎಸ್ ಅಂದ್ರೆ ಸಿದ್ದು ಅಂತ ಅಲ್ಲ, ಶೌರ್ಯ ಅಂತ ಕೂಡ ಬರುತ್ತೆ. ಹೋಗಿರೋ ಪೇಪರ್ ಪೀಸಲ್ಲಿ ಶೌರ್ಯ ಅಂತಾನೆ ಆಫೀಸರ್ ಹೆಸರು ಇರ್ಬೋದೇನೋ, ಯಾರಿಗ್ ಗೊತ್ತು? ನೀವ್ ನೋಡಿದ್ರಾ ಅಥವಾ ಅದನ್ನ ಓದಿದ್ರಾ? ಮರ್ತೋಗಿದ್ದೆ. ಇಂಗ್ಲಿಷ್ ಓದಕ್ ಬಂದಿದ್ರೆ ಇಲ್ಲಿವರೆಗೂ ಯಾಕೆ ಬರ್ತಾ ಇದ್ರಿ? ಸಾಕು ಅತ್ತೆ, ಇಲ್ಲಿವರೆಗೂ ಮೋಕ್ಷ ಆಫೀಸರ್ ಮಗು ಅಲ್ಲ ಅಂತ ನೀವು ಪ್ರೂವ್ ಮಾಡೋಕೆ ಇಲ್ಲಿವರೆಗೂ ಪ್ರಯತ್ನ ಮಾಡಿದ್ದೆಲ್ಲ ಸಾಕು. ಇವಾಗಾದ್ರೂ ದಯವಿಟ್ಟು ನಿಲ್ಸಿ. ಆಫೀಸರೇ ಮೋಕ್ಷ ತನ್ನ ಮಗು ಅಂತ ಒಪ್ಕೊಂಡ್ರಲ್ಲ, ನಿಮ್ ಪ್ರಾಬ್ಲಮ್ ಏನು? ಅವನು ನಂಬ್ಲಿಲ್ಲ. ನಿನ್ನ ಮಾತಿಗೆ ಗೊಂದಲಕ್ಕೆ ಬಿದ್ದಿದ್ದಾನೆ. ತಪ್ಪು ಮಾಡ್ತಿದ್ದೀನೇನೋ ಅನ್ನೋ ಭ್ರಮೆನಲ್ಲಿ ಬಿದ್ದಿದ್ದಾನೆ. ಸತ್ಯ ಏನು ಅಂತ ಗೊತ್ತಾಗೋ ಹಾಗೆ ಮಾಡಿ ಅವನು ಭ್ರಮೆನ ದೂರ ಆಗೋ ಹಾಗೆ ಮಾಡ್ತೀನಿ. ಅವನು ಮೋಸ ಹೋಗದಿರೋ ಹಾಗೆ ಕಾಪಾಡ್ಕೋತೀನಿ. ನೀವು ಇಲ್ಲಿಗೆ ಬಂದಿರೋದು ನಿಮ್ ಮಗಂಗೆ ಏನಾದ್ರು ಗೊತ್ತಾದ್ರೆ? ನಾನೇನ್ ಭಯ ಪಡಲ್ಲ. ಬೇಕು ಅಂದ್ರೆ ನೀನು ಹೋಗಿ ಇಲ್ಲಿ ನಡೆದಿದ್ದನ್ನೆಲ್ಲ ಹೇಳು. ಅಗತ್ಯ ಇಲ್ಲ ಅತ್ತೆ. ಹರ್ದೋಗಿ ಯಾವ ಬೆಲೆನೂ ಇಲ್ದೆ ನಿಮ್ ಕೈಯಲ್ಲಿ ಈ ಪೇಪರ್ ಹೇಗಿದೆಯೋ, ನಿಮ್ ಮಾತುಗಳಿಗೆ ಆಫೀಸರ್ ಬೆಲೆ ಕೊಡ್ದೆ ನಿಮ್ ಮಾತುಗಳನ್ನ ನಂಬದೇ ಇರೋ ದಿನ ಬೇಗ ಬರುತ್ತೆ. ಮಗು ವಿಷಯದಲ್ಲಿ ನೀವ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಎಲ್ಲ ವ್ಯರ್ಥನೇ ಆಗೋದು. ಕಂದನ್ಗೆ ಅಂತ ನಾನಿದ್ದೀನಿ. ನನ್ನ ಮಾತನ್ನ ನಂಬದೇ ಇರೋದಲ್ವೇ? ನಿಮ್ಮವರೆಲ್ಲರೂ ನನ್ನ ಮಗನ ಕೈಯಿಂದನೇ ಮನೆಯಿಂದ ಹೊರಗೆ ಹಾಕಿಸ್ತೀನಿ. ಆ ಮಗುನ ಅವನಿಂದ ದೂರ ಮಾಡ್ತೀನಿ. ನಿನಗೆ ಕೊಟ್ಟಿರೋ ದುಡ್ಡಿಗಿಂತ 2 ಪಟ್ಟು ಕೊಡ್ತೀನಿ. ನನಗೊಂದು ಸಹಾಯ ಮಾಡ್ತೀಯಾ? ಏನ್ ಮೇಡಮ್? DNA ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ಏನ್ ಬೇಕು? ಪೇರೆಂಟ್ಸ್ದು, ಮಗುದು ರಕ್ತ ಆಗ್ಲಿ, ಕೂದ್ಲಾಗ್ಲಿ, ಉಗ್ರಾದ್ರೂ ಬೇಕು. ತರ್ತೀನಿ. ನನಗೆ ರಿಪೋರ್ಟ್ ಕೊಡೋ ಜವಾಬ್ದಾರಿ ನಿಂದು. ಆಯ್ತು ಮೇಡಮ್.